ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಐ ಸಿ ಐ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ನ ಕ್ಲೋಸ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಆನ್ಲೈನಲ್ಲಿ ಕ್ಲೋಸ್ ಮಾಡ್ಬೋದಾ ಅಥವಾ ಆಫ್ಲೈನಲ್ಲಿ ಕ್ಲೋಸ್ ಮಾಡ್ಬೋದಾ ಅಂತ ಇರೋ ಡೌಟ್ ಯಾರಿಗೆ ಕಾಡ್ತಾ ಇದೆ ನೋಡಿ, ಅವರಿಗೆ ಇವತ್ತು ಡೌಟ್ನ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಕ್ರೆಡಿಟ್ ಕಾರ್ಡ್ನ ನಾವು ಆನ್ಲೈನಲ್ಲೇ ಕ್ಲೋಸ್ ಮಾಡ್ಬೋದು ಸ್ನೇಹಿತರೆ. ನೋಡ್ಬೋದು, ನನ್ನ ಹತ್ರ 5 ಕ್ರೆಡಿಟ್ ಕಾರ್ಡ್ ಇದಾವೆ ಸ್ನೇಹಿತರೆ. ಐ ಸಿ ಐ ಸಿ ಬ್ಯಾಂಕ್ ಇದೆ. ಒಂದೇ ಲಿಮಿಟು 5 ಕ್ರೆಡಿಟ್ ಕಾರ್ಡ್ದು. ನೀವು ಯಾವುದಾದ್ರಲ್ಲ ಕಾರ್ಡಲ್ಲಿ ಆ ಲಿಮಿಟ್ನ ಯೂಸ್ ಮಾಡಬಹುದು. ಇವತ್ತು ನಾನು ಒಂದು ಕ್ರೆಡಿಟ್ ಕಾರ್ಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಐ ಸಿ ಐ ಸಿ ಬ್ಯಾಂಕ್ ಕೋರಲ್ ವೀಸಾ ಕ್ರೆಡಿಟ್ ಕಾರ್ಡ್ನ, ಈ ಕ್ರೆಡಿಟ್ ಕಾರ್ಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಕ್ರೆಡಿಟ್ ಕಾರ್ಡ್ನ ಕ್ಲೋಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಕಸ್ಟಮರ್ ಸರ್ವಿಸ್ ಅಂತ ಇದೆ ನೋಡಿ ಟಾಪಲ್ಲಿ. ಇದ್ರ ಮೇಲೆ ನೀವು ಸ್ಲೈಡ್ ಮಾಡಿದಾಗ ಇಲ್ಲಿ ಕೆಳಗಡೆ ಸರ್ವಿಸ್ ರಿಕ್ವೆಸ್ಟ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಇನ್ನೊಂದು ವಿಂಡೋನ ಓಪನ್ ಆಗುತ್ತೆ, ಇನ್ನೊಂದು ಪೇಜ್ನ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೆಳಗಡೆ ನೋಡ್ಬೋದು ಸ್ನೇಹಿತರೆ, ನಮಗೆ ಕ್ರೆಡಿಟ್ ಕಾರ್ಡ್ ಅಂತ ಆಪ್ಷನ್ಸ್ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ ನಮಗೆ ಇಲ್ಲಿ ಕ್ರೆಡಿಟ್ ಕಾರ್ಡ್ದು ಕೆಲವೊಂದು ಆಪ್ಷನ್ಸ್ನ ಓಪನ್ ಆಗುತ್ತೆ. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವೇನಾದರೂ ಕ್ರೆಡಿಟ್ ಕಾರ್ಡ್ನ ಕ್ಲೋಸ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಫಸ್ಟು ಕ್ರೆಡಿಟ್ ಕಾರ್ಡ್ ಔಟ್ಸ್ಟ್ಯಾಂಡಿಂಗ್ನ 0 ಇರಬೇಕು ಸ್ನೇಹಿತರೆ. ಸಪೋಸ್ ನೀವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿದರೆ ಲಿಮಿಟು ಫುಲ್ ಪೇಮೆಂಟ್ ಅನ್ನೋದು ಕ್ಲಿಯರ್ ಆಗಿರ್ಬೋದು ಸ್ನೇಹಿತರೆ. ಎಲ್ಲ ಬ್ಯಾಲೆನ್ಸ್ನ ಕ್ಲಿಯರ್ ಆಗಿರಬೇಕು. ಯಾವುದೇ ₹1 ಕೂಡ ಪೆಂಡಿಂಗ್ ಇದ್ದರೆ ನಿಮಗೆ ಕ್ರೆಡಿಟ್ ಕಾರ್ಡ್ ಅನ್ನೋದು ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕೆಳಗಡೆ ನಮಗೆ ರಿಕ್ವೆಸ್ಟ್ ಫಾರ್ ಕ್ಯಾನ್ಸಲೇಷನ್ ಕ್ರೆಡಿಟ್ ಕಾರ್ಡ್ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ಫಸ್ಟ್ ನೀವು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾರ್ಡ್ ನಂಬರ್ನ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾರ್ಡ್ ನಂಬರ್ ಯಾವ ಕಾರ್ಡ್ ಬೇಕೋ ಆ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸ್ನೇಹಿತರೆ ನಿಮಗೆ ಇಲ್ಲಿ ರಿಕ್ವೆಸ್ಟ್ ಆಫ್ ಕ್ಯಾನ್ಸಲೇಷನ್ ಆಪ್ ಅಂತ ಕೇಳ್ತಾ ಇದ್ದಾರೆ. ಕಾರ್ಡ್ ಲೆವೆಲ್ ಅಂತ ತಗೊಳ್ಳಿ ಸ್ನೇಹಿತರೆ. ಕಾರ್ಡ್ ಲೆವೆಲ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೀಸನ್ ಫಾರ್ ಕ್ಯಾನ್ಸಲೇಷನ್ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾಕೆ ಕ್ರೆಡಿಟ್ ಕಾರ್ಡ್ನ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಒಂದು ರೀಸನ್ನ ಕೊಡಿ ಸ್ನೇಹಿತರೆ. ರೀಸನ್ನ ಕೊಟ್ಟ ಸ್ನೇಹಿತರೆ ಈ ಗ್ರೇ ಕಲರ್ ಬಾಕ್ಸ್ ಇದೆ ನೋಡಿ, ಇದನ್ನು ಫಿಲ್ ಮಾಡೋಕ್ಕಾಗಲ್ಲ. ಇಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಮಗೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನೋದು ರಿಕ್ವೆಸ್ಟ್ನ ರೈಸ್ ಆಗ್ತಾ ಇದೆ ನೋಡ್ಬೋದು. ಕ್ರೆಡಿಟ್ ಕಾರ್ಡ್ ನಂಬರ್ನ ಶೋ ಆಗ್ತಾ ಇದೆ. ಕ್ಯಾನ್ಸಲೇಷನ್ ಫ್ರಾಮ್ ಪ್ರೈಮರಿ ಕಾರ್ಡ್ ಶೋ ಆಗ್ತಾ ಇದೆ. ಕ್ಯಾನ್ಸಲೇಷನ್ ಎಟ್ ಕಾರ್ಡ್ ಲೆವೆಲ್ ಅಂತ ಶೋ ಆಗ್ತಾ ಇದೆ. ರೀಸನ್ನು ನಾವೇನು ಕೊಟ್ಟಿರ್ತೀವಿ ಅದೇ ರೀಸನ್ ಬರುತ್ತೆ. ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ರಿಕ್ವೆಸ್ಟ್ ಅನ್ನೋದು ರೈಸ್ ಆಗಿ ನಮ್ಮ ಕ್ರೆಡಿಟ್ ಕಾರ್ಡ್ ಅನ್ನೋದು ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಯುವರ್ ರಿಕ್ವೆಸ್ಟ್ ಕ್ರೆಡಿಟ್ ಕಾರ್ಡ್ ಕ್ಯಾನ್ಸಲ್ ಹ್ಯಾಸ್ ಬಿನ್ ಪ್ರೊಸೆಸ್ ಸಕ್ಸಸ್ಫುಲಿ ಅಂತ ಬಂತು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೊಂದು ನ್ಯೂ ಪ್ರೋಸೆಸ್ ಇದೆ. ಹಳೆ ಪ್ರೋಸೆಸ್ ಬೇರೆ ಇತ್ತು, ಇದೊಂದು ನ್ಯೂ ಪ್ರೋಸೆಸ್. ಕ್ರೆಡಿಟ್ ಕಾರ್ಡ್ನ ಕ್ಲೋಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊಂತೇನೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಸಿ ಯು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.